Hello students. Students, if you permit me, your discussions are over and you can start the, if you permit me to start, then I shall start. If you have any discussions, I will go and come after 1 hour. See, it is today and tomorrow, 2 days I have my class, and Monday you will have the test. So I shall not continue the lesson. I want to teach you that grammar portion which I am going to give you in the test. Babar Ali lesson, from that lesson I shall give you a few questions. 1, 2, 3 questions. One carrying 4 marks and 2 questions or 3 questions carrying 1 mark. I will give. Plus the dialogues. You have to fill up the gaps in the given dialogue. That I will give you. And also some fill up the blanks using the right form of the verb or using prepositions, or I will give the jumbled words. You have to rearrange into a meaningful sentence. Only one question will be there carrying 1 mark. So I shall start only first this dialogue writing. See here, I have earlier explained you this, but for the newcomers once again I want to explain the same question. Here, ನಿಮಗೆ ಕ್ವಶನ್ ಪೇಪರ್ನಲ್ಲಿ 2 ಕ್ವಶನ್ ಇರ್ತವೆ. 48 ಕ್ವಶನ್ ನಂಬರ್ 48 ಇದೇ ಡೈಲಾಗ್ ಇರುತ್ತಲ್ಲ, 49 ಇದೇ ಇರುತ್ತೆ. 49ನಲ್ಲಿ ಏನು ಮಾಡ್ತಾರೆ ಅಂದರೆ ಕ್ವಶನ್ ನಂಬರ್ 49ನಲ್ಲಿ ಡೈರೆಕ್ಟ್ ಡೈಲಾಗ್ ಕೊಟ್ಟು ಅಲ್ಲಿ ಗ್ಯಾಪ್ ಕೊಡೋಂಗಿಲ್ಲ. ಸಿಚುವೇಶನ್ ಹೇಳಿಬಿಡ್ತಾರ, ಆ ಸಿಚುವೇಶನ್ ತಕ್ಕಂಗೆ ನೀವೇ ಡೈಲಾಗ್ ಬರೀಬೇಕು. ಈಗ ಇಲ್ಲೊಂದು ಕ್ವಶನ್ ಐತೆ ನೋಡ್ರಿ, ಕ್ವಶನ್ ನಂಬರ್ 49 ಡೈಲಾಗ್ ರೈಟಿಂಗ್ ಅಂತೇಳಿ ನೋಡ್ರಿ. ಸಂಪತ್ ಈಸ್ ನ್ಯೂ ಟು ಬೇಲೂರು ಟೌನ್. He seeks a direction to the government hospital from a passerby. Write a dialogue between the two. Sampath, a man, has gone to a city called Belur and he wants to go to government hospital and he doesn't know the way. So he is asking a passerby. ಅಲ್ಲೇ ಹೋಗೋರಿಗೆ ಒಬ್ರು ಕೇಳಕತ್ತಾರೆ, ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೆಂಗೆ ಹೋಗಬೇಕು ಏನಂತ. ಅದನ್ನು ಈ ಸಿಚುವೇಶನ್ ಕೊಟ್ಟಾರ, ಇದನ್ನು ನೀವು ಡೈಲಾಗ್ನಲ್ಲಿ ಬರೀಬೇಕು. ಐ ಶಾಲ್ ಎಕ್ಸ್ಪ್ಲೇನ್ ಯು ಲೇಟರ್. ಫಸ್ಟ್ ಕ್ವಶನ್ ನಂಬರ್ 48ನಲ್ಲಿ ಡೈರೆಕ್ಟಾಗಿ ಡೈಲಾಗ್ ಕೊಟ್ಟಿರ್ತಾರೆ. ಹೆಂಗಪ್ಪ ಅಂದರೆ ನೋಡ್ರಿ, ಪೇಷಂಟ್ ಏನಲ್ಲ ಡ್ಯಾಶ್ ಡಾಕ್ಟರ್ Good morning. Patient. I am suffering. From dash. I am suffering from dash. Doctor. Examines the patient. Doctor examines the patient. Then take this tablets twice a day. Tablets twice a day.
specific patient. Patient. See, 1, 2, 3, 4. 4 gaps are there. For each gap, 1 marks for each gap. So, this carries this question number 48 ಇರ್ತದೆ ಇದು. ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ನಂಬರ್ 48 ಇರ್ತದೆ ಇದು. ಬಟ್ ನಾನು ನಾಳೆ ಕ್ವಶನ್ ಪೇಪರ್ ಕೊಡ್ತೀನಲ್ಲ, ನಾಳೆ ಅಂದರೆ ಮಂಡೇ ಟೆಸ್ಟಿಗೆ ಕ್ವಶನ್ ಪೇಪರ್ ಕೊಡ್ತೀನಲ್ಲ, ಅವಾಗ 48 ಇರಂಗಿಲ್ಲ. ನಮ್ಮ ಸೀರಿಯಲ್ ಪ್ರಕಾರ ಏನಿದೆ ಅದು ಇರ್ತದೆ ಅಷ್ಟೇ. ಸೊ ಕ್ವಶನ್ ನಂಬರ್ 48 ಕ್ಯಾರೀಸ್ 4 into 1, 4 marks. 4 gaps will be there. See, ನೋಡ್ರಿ ಇಲ್ಲಿ ಸ್ವಲ್ಪ ಆಮೇಲೆ ಯು ಕ್ಯಾನ್ ಕಾಪಿ ಇಟ್ ಲೇಟರ್. ನಾವು ಜಸ್ಟ್ ಲಿಸನ್ ಹೌ ಈಸಿ. ಸಿ ಪೇಷಂಟ್ ಡಾಕ್ಟರ್ ಇಲ್ಲಿ ಅಂತ ಡಾಕ್ಟರ್ ವಾಟ್ ಈಸ್ ಈ ಸೇಯಿಂಗ್? ಗುಡ್ ಮಾರ್ನಿಂಗ್. ದಟ್ ಈಸ್ ಹಿಯರ್ ದ ಪೇಷಂಟ್ ಹ್ಯಾಸ್ ಸೆಡ್ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಡಾಕ್ಟರ್. ದ ಪೇಷಂಟ್ ಏನಂದಿರ್ತಾನ? ಗುಡ್ ಮಾರ್ನಿಂಗ್ ಡಾಕ್ಟರ್ ಅಂದಿರ್ತಾನ. ಅದಕ್ಕೆ ಹಿ ಈಸ್ ರಿಪ್ಲೈಯಿಂಗ್ ವಿತ್ ದ ಸೇಮ್, ಹಿ ಈಸ್ ಆಲ್ಸೋ ವಿಶಿಂಗ್ ಗುಡ್ ಮಾರ್ನಿಂಗ್. ಅದಕ್ಕೆ ಇಲ್ಲೇನು ಬರಬೇಕು? ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಹೌದಾ? ಇದೆ ಅಂತ ಗುಡ್ ಮಾರ್ನಿಂಗ್. ಈಗ ಕ್ವಶನ್ ಐತಿ, ವಾಟ್ ಈಸ್ ದ ಪ್ರಾಬ್ಲಮ್? ವಾಟ್ ಈಸ್ ದ ಪ್ರಾಬ್ಲಮ್? ವಾಟ್ ಈಸ್ ದ ಪ್ರಾಬ್ಲಮ್? ಈಗ ಏನಂತದ ಇವ್ರು ಹೇಳ್ದಂಗೆ ವಾಟ್ ಆರ್ ಯು ಸಫರಿಂಗ್ ಫ್ರಮ್ ಅದಲ್ಲ, ಅದನ್ನ ಹೆಂಗೆ ಕೇಳಬೇಕಂದ್ರೆ ನೀವು ಆ ರೀತಿ ಕೇಳೋಕ್ಕಿಂತ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳಿದರೆ ಮೋರ್ ಇದಾಗ್ತದೆ, ಅಪ್ರಾಪ್ರೇಟ್. ಅದಕ್ಕೆ ಹೇಳ್ತಂದರೆ ವಾಟ್ ಈಸ್ ಯುವರ್ ಪ್ರಾಬ್ಲಮ್. What is your problem? ನೀವು ಕೇಳಿದ್ರೆ ತಪ್ಪಲ್ಲ, ವಾಟ್ ಆರ್ ಯು ಸಫರಿಂಗ್ ಫ್ರಮ್ ಅನ್ಬೋದು. ಬಟ್ ಇಲ್ಲಿ ಏನಂದರೆ ನಾವು ಯೂಶ್ವಲಿ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತಲೇ ಕೇಳ್ತಾರೆ ಎಲ್ಲ ಡಾಕ್ಟರ್ಸ್. ಇಟ್ ಈಸ್ ಮೋರ್ ಅಪ್ರಾಪ್ರಿಯೇಟ್. ಸೊ ವಾಟ್ ಇಸ್ ಯುವರ್ ಇದೇ ಅಲ್ಲ ಪೇಷಂಟ್ ನೋಡಿ, ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂದರೆ ಇದೇನಂದ್ರೆ ಐ ಆಮ್ ಸಫರಿಂಗ್ ಫ್ರಮ್ ಫೀವರ್. ಹೆಡೇಕ್ ಅಂತ ಬರಿಬೇಡಿ, ಯಾಕಂದರೆ ಇರಂಗಿಲ್ಲಲ್ಲ ನಿಮಗೆ. ಇದ್ದಿದ್ದೇಳಿ ಬರೀತದೆ, ಇರಂಗಿಲ್ಲಲ್ಲ ಹೆಡ್ ಇದ್ರಲ್ಲ ಏಕಿರೋದು. ಅದಕ್ಕೆ ಐ ಆಮ್ ಸಫರಿಂಗ್ ಫ್ರಮ್ ಫೀವರ್. ನೀವು ಬೇಕಾದ್ರೆ ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ ಆ್ಯಂಡ್ ಕೋಲ್ಡ್. ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ ಆ್ಯಂಡ್ ಹೆಡೇಕ್ ಹೇಳ್ಬೋದು, ತಪ್ಪಲ್ಲ. ನಾನು ಜಸ್ಟ್ ಹೇಳಿದೆ, ಯಾರು ಹೆಡ್ ಇರ್ತದೋ ಅವ್ನು ಹೇಳ್ಬೋದು. ಈಗ ನನಗೆ ಬಾಲ ನೋಯಕತ್ತದ ಅಂತ ಹೇಳ್ತೀವಿ ನಾವು, ಬಾಲನೇ ಇಲ್ಲ ಇಲ್ಲಿ ಹೇಳ್ತೀವಿ ನಾವು. ಹಾಗೆ ಹೆಡ್ಡೇ ಇಲ್ಲಲ್ಲ, ನೀವು ಯಾಕೆ ಹೇಳ್ತೀರಿ ಅಂತ ಐತೆನಾ? ಇಲ್ಲ, ಹೆಡ್ ಐತೆ ನಿಮಗೆ ಜಸ್ಟ್ ಫಾರ್ ಕೋಮಿಂಗ್ ಆ್ಯಂಡ್ ಟ್ರಿಮ್ಮಿಂಗ್ ಯುವರ್ ಸೆಲ್ಫ್, ನಾಟ್ ಫಾರ್ ಯೂಸಿಂಗ್. ಜಸ್ಟ್ ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ ಆ್ಯಂಡ್ ಕೋಲ್ಡ್. ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ ಆ್ಯಂಡ್ ಕೋಲ್ಡ್ ಅಂತ ಅನ್ಬೋದು, ಆಯ್ತಾ? ಅಥವಾ ಐ ಆಮ್ ಸಫರಿಂಗ್ ಫ್ರಮ್ ಫೀವರ್, ಸಾಕಿಷ್ಟೇ. ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ ಆ್ಯಂಡ್ ಹೆಡೇಕ್ ಏನಾದ್ರು ಹೇಳಿ ಬರೋದು. ಆಮೇಲೆ ನೋಡಿ, ಡಾಕ್ಟರ್ ಎಕ್ಸಾಮಿನ್ಸ್ ಇಲ್ಲಿ ಕೊಟ್ಟಾರ ಬ್ರಾಕೆಟ್ನಾಗ, ಅಂದರೆ ಟೆಸ್ಟ್ ಮಾಡಿದ. ಟೆಸ್ಟ್ ಮಾಡಿದ ಮೇಲೆ ಅದು ಏನಂತಾರೆ, ಟೇಕ್ ದಿಸ್ ಟ್ಯಾಬ್ಲೆಟ್ ಟ್ವೈಸ್ ಎ ಡೇ. ತೊಗೊಂಡ್ರಿ ಈ ಟ್ಯಾಬ್ಲೆಟ್ನ, ಒಂದು ಟ್ಯಾಬ್ಲೆಟ್ ಕೊಟ್ಟಾರ, ಏನು ಮಾಡಿ. ಈಗ ಪೇಷಂಟ್ ಆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರೆ ಥ್ಯಾಂಕ್ ಯು ಡಾಕ್ಟರ್, ಅಷ್ಟೇ. ಎಷ್ಟು ಈಸಿ ಆಯಿತು, ಏನಂತ ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಈ ರೀತಿ ಬಹಳ ಈಸಿ ಇರ್ತದೆ, ಏನಂತ ಇದಲ್ಲ. ಸ್ವಲ್ಪ ಈಗ ಕೆಲವು ಸಲ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ಇದು ನೋಡ್ಬೇಕು, ಸ್ವಲ್ಪ ನೋಡಿಬಿಟ್ರೆ ಇಲ್ಲಿ ಏನಿರ್ತದೆ ಎಂಬುದು ಐಡಿಯಾ ಬರ್ತದೆ ಅಷ್ಟೇ. ಕೆಲವು ಸಲ ಇಲ್ಲಿ ಅರ್ಥ ಆಗಲಿಲ್ಲಪ್ಪ, ಅವಾಗ ನೀವು ಇಲ್ಲಿ ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಗುಡ್ ಮಾರ್ನಿಂಗ್ ಸ್ಟಾರ್ಟ್ ಆದರೆ ಅದನ್ನೂ ನಿಮಗೆ ರಿಪ್ಲೈ ಮಾಡ್ತೀನಿ ಗುಡ್ ಮಾರ್ನಿಂಗ್ ಅಂತ, ಹೌದಿಲ್ಲ? ಇಲ್ಲಿ ಗುಡ್ ಮಾರ್ನಿಂಗ್ ಅನ್ನಕತ್ತಾರಂದ್ರೆ ಇದನ್ನು ಗುಡ್ ಮಾರ್ನಿಂಗ್ ಅಂತ ಇರ್ತದ. ಇದು ಏನಂದರೆ ಕ್ವಶನ್ ನಂಬರ್ 48ನಲ್ಲಿ ಏನು ಮಾಡ್ತಾರೆ, ಈ ರೀತಿಯ ಒಂದು ಗ್ಯಾಪ್ ಕೊಟ್ಟಿರ್ತಾರೆ.
Question number 49 carries 3 marks. ಅಲ್ಲಿ ಏನಂದರೆ they give a situation and on the basis of that situation you have to write the dialogue. ಭಾಳ ಡೈಲಾಗ್ ದೊಡ್ಡದು ಬರಿಬಾರ್ದು. ಅಂದರೆ 1 2 3 4 5 ಮ್ಯಾಕ್ಸಿಮಮ್ 5 4 ಬಂದರೆ ಸಾಕು, ಮ್ಯಾಕ್ಸಿಮಮ್ 5 ಅಷ್ಟೇ. ಯು ನೀಡ್ ನಾಟ್ ಡ್ರ್ಯಾಗ್ ಇಟ್, ಭಾಳ ಉದ್ದ ಬರಿಬಾರ್ದು. ಆಯಿತಾ? ಎಸ್. ವಿಲ್ ಯು ಟೇಕ್ ಡೌನ್ ದಿಸ್ ಒನ್ ಆರ್ ಎಸ್ ಬಾಯ್ಸ್? Sir, better if possible you take some of this, sir. And if not, you view the video. Huh? Now, question number, sir, for the practice, ನಿಮಗೆ ಏನಾದ್ರು ಗೊತ್ತಾ, you have 2 books. This book also you have. ಒಂದು ಟೆಕ್ಸ್ಟ್ ಬುಕ್ ಇರ್ತದೆ ನಿಮಗೆ. ಟೆಕ್ಸ್ಟ್ ಬುಕ್ as you have the textbook, no? Similarly you have one workbook. ಈ ವರ್ಕ್ಬುಕ್ ನಲ್ಲಿ ಪೇಜ್ ನಂಬರ್ 90 91 ನಲ್ಲಿ ಅಲ್ಲ ನೋಡ್ರಿ. ಫಾರ್ ಎ ಪ್ರಾಕ್ಟೀಸ್ ಯು ಕ್ಯಾನ್ ಯೂಸ್ ದಿಸ್. ಅದೇ ಸರ್, ಇನ್ ದಿ ವರ್ಕ್ಬುಕ್ ಸರ್ ಯು ಹ್ಯಾವ್ ಪ್ಲೆಂಟಿ ಆಫ್ ದಿಸ್. 90 ಪೇಜ್ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಏನು ಹೇಳಬೇಕು, ಆಮೇಲೆ ಇದು ಲೀವ್ ಟೇಕಿಂಗ್. ಈಗ ಲೀವ್ ಟೇಕಿಂಗ್ನಲ್ಲಿ ಬಾಯ್, ಗುಡ್ ಬಾಯ್, ಸಿ ಯು ಅಗೇನ್ ಲಾಸ್ಟಿಗೆ. ಇಲ್ಲಿ ಏನಿಲ್ಲ, ಲೀವ್ ಟೇಕಿಂಗ್ ಏನಿಲ್ಲ, ಇಲ್ಲಿ ಥ್ಯಾಂಕ್ ಯು ಡಾಕ್ಟರ್ ಅಷ್ಟೇ. ಫ್ರೆಂಡ್ಸ್ನಾಗಿದ್ದಾಗ ಏನಾಗ್ತದ, ಬಾಯ್, ಸಿ ಯು ಲೇಟರ್. ಇದು ಲೀವ್ ಟೇಕಿಂಗ್, ಬಾಯ್, ಸಿ ಯು ಲೇಟರ್ ನಮ್ಮ ಫ್ರೆಂಡ್ಸ್ ಇದ್ದಾಗ, ಫ್ರೆಂಡ್ಸ್ ನೇಬರ್ಸ್ ಇದ್ದಾಗ. ಬಟ್ ಡಾಕ್ಟರ್ಸ್ಗೆ, ಪ್ರಿನ್ಸಿಪಾಲ್ಗೆ, ಲೆಕ್ಚರರ್ಸ್ಗೆ ನೀವು ಲೀವ್ ಟೇಕಿಂಗ್ನಲ್ಲಿ ಹಾಗೇನು ಹೇಳೋದಿರಂಗಿಲ್ಲ. ಫ್ರೆಂಡ್ಸ್ನಲ್ಲಿ, ರಿಲೇಟಿವ್ಸ್ನಲ್ಲಿ ಇದ್ದಾಗ ಏನಂತಂದರೆ ನೀವು ಏನಂತಾರೆ, ಬಾಯ್, ಸಿ ಯು ಅಗೇನ್, ಸಿ ಯು ಲೇಟರ್, ಐ ಹ್ಯಾವ್ ಸಮ್ ವರ್ಕ್ ಟು ಡೂ, ಐ ಶಾಲ್ ಮೀಟ್ ಯು ಲೇಟರ್. ಹಿಂಗೆ ಹೇಳ್ಕೊಂತ ಇರ್ತಾ ಇವೆಲ್ಲ ಲೀವ್ ಟೇಕಿಂಗ್ ಅಂತ ಕೊಟ್ಟಾರ. ಸೊ ಯು ಹ್ಯಾವ್ ಪ್ಲೆಂಟಿ ಫಾರ್ ಯುವರ್ ದಿಸ್ ಪ್ರಾಕ್ಟೀಸ್. ಆಮೇಲೆ ಇನ್ನೊಂದು ಏನಂದರೆ, ಕ್ವಶನ್ ಪೇಪರ್ನಲ್ಲಿ ಒಂದು ಸಿಚುವೇಶನ್ ಐತಲ್ಲ, ಆ ಸಿಚುವೇಶನ್ ಬರೆದು ಅದು ಇದು ಮಾಡಿ ಶೆಲ್ಲರ್ ಸರ್. ಇದು ಕ್ವಶನ್ ನಂಬರ್ 49 ನೋಡ್ರಿ. and 49 are similar, almost same. 48 and 49. 48 ಅಲ್ಲಿ ಏನು ಮಾಡ್ಯಾರ ಅಂತಂದರೆ, they have removed the skin of the banana and given you just. Whereas 49 they have given the banana as it is. It is you have to remove the skin and then what should you do? You know. So yes, it is 49. You take down the situation ಬರ್ಕೊಟ್ರೆ, ಸಂಪತ್ is new to Belur. Sir, Sampat is new to Belur. New to Belur town. Belur city na? Belur town. Belur town. He seeks a direction. He seeks, S-E-E-K-S, seeks direction to the government, G-O-V-E-R-N-M-E-N-T, G-O-V-E-R-N-M-E-N-T, government hospital from a passerby. He seeks direction. He seeks direction to the government hospital.
government hospital from a passerby. Passerby. Write a dialogue. First, write a dialogue. Write a dialogue. Write a dialogue between the two. Between the two. Write a dialogue between the two. So, this is a situation. They give this situation. ಇಲ್ಲಿ ಯಾರ್ಯಾರಪ್ಪ ಅಂದರೆ ಸಂಪತ್ ಮತ್ತು ಪಾಸರ್ಬೈ ಇಬ್ಬರು ಅದಾರ. ಅವರಿಬ್ಬರ ನಡುವೆ ಏನು ಡೈಲಾಗ್ ನಡೀತದೆ ಅನ್ನೋದು ಟೈಪ್ ಮಾಡ್ತಾರೆ. ನೋಡಿ ಈಗ ಸಂಪತ್ ಸಂಪತ್ ಹಲೋ ಅಲ್ಲ ಫಸ್ಟಿಗೆ ಏನು ಮಾಡಬೇಕು ಹಲೋ ಹಲೋ ಅಥವಾ ಹಲೋ ಸರ್ ಅನ್ಬೋದು. ಹಲೋ ಸರ್ ಹಲೋ ಯಾಕಂದ್ರೆ ಮಾತಾಡ್ಬೇಕಾದ್ರೆ ಯಾವಾಗಲೂ ಒಮ್ಮೆಗೆ ಐ ಆಮ್ ನ್ಯೂ ಟು ದಿ ಸಿಟಿ ಹಾಗೆ ಬರೋಂಗಿಲ್ಲ. ಐ ಆಮ್ ನ್ಯೂ ಟು ದಿ ಸಿಟಿ ಅಂತಂದರೆ ವಾಟ್ ಶುಡ್ ಐ ಡೂ ಅದಕ್ಕೆ ಹಲೋ ಸರ್ ಪ್ಲೀಸ್ ಟೆಲ್ ಮೀ ಹೌ ಶುಡ್ ಐ ಗೋ ಟು ಗೌರ್ಮೆಂಟ್ ಹಾಸ್ಪಿಟಲ್. ಹಲೋ ಸರ್ ಪ್ಲೀಸ್ ಟೆಲ್. ಆಮೇಲೆ ಬರೆಯೋದು ಬೇಕಾಗಿಲ್ಲ ಐ ಆಮ್ ನ್ಯೂ ಟು ದಿ ಸಿಟಿ ಬೇಕಾಗಿಲ್ಲ. ಅನ್ನೆಸರಿ ಸ್ವಲ್ಪ ಉದ್ದ ಆಗ್ತದದು ಬೇಡ ಅದನ್ನು. ಯಾಕಂದರೆ ಈ ಕ್ಯಾರೀಸ್ 3 ಮಾರ್ಕ್ಸ್ ಅಷ್ಟು ದೊಡ್ಡದು ಮಾಡೋದು ಬೇಕಾಗಿಲ್ಲ. ಡೈರೆಕ್ಟಾಗಿ ಈಗ ನೀವು ಕೇಳಿಬಿಟ್ರಿ ಅಂತಂದರೆ ಹೌ ಶಾಲ್ ಐ ಗೋ ಟು ದಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಈ ಕಮ್ಸ್ ಟು ನೋ ದಟ್ ಯು ಮೇ ಬಿ ನ್ಯೂ ಟು ದ ಸಿಟಿ ಹೌದಿಲ್ಲ. ಸೊ ನೋ ನೀಡ್ ಟು ಒನ್ಸ್ ಅಗೇನ್ ಟೆಲ್ ದಟ್. ಸೊ ಹಲೋ ಸರ್ how should I go to government hospital? How shall I go to? How should I go to? How shall I go to? ಏನಾದ್ರು ಬೇಡ. How should I go to government hospital? ಅಥವಾ ಇದನ್ನೇ ವೇರ್ ಈಸ್ ಗೌರ್ಮೆಂಟ್ ಹಾಸ್ಪಿಟಲ್ ಹಿಂಗೂ ಕೇಳ್ಬೋದು. ಹಲೋ ಸರ್ ವೇರ್ ಈಸ್ ಗೌರ್ಮೆಂಟ್ ಹಾಸ್ಪಿಟಲ್ ಹಿಂಗೂ ಕೇಳ್ಬೋದು. ಇಲ್ಲಾಂದರೆ ಬೆಸ್ಟ್ ಹೌ ಶಾಲ್ ಐ ಗೋ ಟು. ಹಲೋ ಸರ್ ಹೌ ಶುಡ್ ಐ ಗೋ ಟು ಗೌರ್ಮೆಂಟ್ ಹಾಸ್ಪಿಟಲ್. ನೋಡಿ ಇನ್ನು ಏನು ಮಾಡ್ಬೋದು ಗೊತ್ತಾ. ಹಲೋ ಸರ್ ಪ್ಲೀಸ್ ಟೆಲ್ ಮೀ ಹೌ ಶುಡ್ ಐ ಗೋ ಟು ಗೌರ್ಮೆಂಟ್ ಹಾಸ್ಪಿಟಲ್. ಪ್ಲೀಸ್ ಟೆಲ್ ಮೀ ಮತ್ತೆ ಅದಕ್ಕೆ ಆ್ಯಡ್ ಮಾಡ್ಬೋದು. ಬಟ್ ನಾಟ್ ನೆಸಸರಿ. ಇಷ್ಟ ಅಂದರೆ ಸಾಕು. ಹಲೋ ಸರ್ how should I go to government hospital? Is that said? Then our passerby. ಏನಾಗಬೇಕು passerby ಏನು ಹೇಳಬೇಕು ಅಂತ. how should he tell the direction? ನಿಮ್ಗೆ ಕೇಳಿದ್ರೆ ಏನು ಹೇಳ್ತೇನೆ. ಸೊ ಅವಾಗ ಏನು ಹೆಂಗೆ ಹೇಳಬೇಕು ಅಲ್ಲ. ಡೋಂಟ್ ಟೇಕ್ ಇಟ್ ಲೈಟ್ಲಿ. ಇಲ್ಲಿ ಬಂದಾಗ ಲೈಟಾಗಿ ತೊಗೊಂಡು ಇದು ಮಾಡೋದ್ರಾಗ ಅರ್ಥ ಇಲ್ಲ. ನಿಮಗೆ ನಾಳೆ ಬರೆಯೋಕ್ಕೆ ಬರ್ಬೇಕು. ನಿಮಗೆ ಸುಮ್ಮನೆ ಲೈಟಾಗಿ ತೊಗೊಂಡ್ರೆ ಲಾಭ ಇಲ್ಲ. ಸೊ ಏನು ಹೇಳ್ತೀರಿ ನೀವು ಅವಾಗ ನೋಡ್ರಿ ಏನಿಲ್ಲ. ಸ್ವಲ್ಪ ಹೀಗೆ ಸ್ಟ್ರೇಟ್ ಹೋಗ್ರಿ. ಸ್ಟ್ರೇಟ್ ಹೋಗಿ ಯಾಕಂದರೆ ಲೆಫ್ಟಿಗೆ ಟರ್ನ್ ಆಗಿರಿ ಅಥವಾ ಸ್ಟ್ರೇಟ್ ಹೋಗ್ರಿ ರೈಟಿಗೆ ಟರ್ನ್ ಆಗಿರಿ. ರೈಟಿಗಿಂತ ಸ್ವಲ್ಪ ದೂರ ಹೋದರೆ ನಿಮಗೆ ಹಾಸ್ಪಿಟಲ್ ಕಾಣಿಸ್ತದೆ. ಇಷ್ಟು ಅಂದ್ರೆ ಬರ್ತದೆ. ಸೊ ಅದಕ್ಕೆ passerby go straight. Take right at the circle. Take right at the circle. Walk a few meters. You find the hospital. Walk a few meters. You find the hospital on your right, on your left. ಅದಕ್ಕೆ ನೋಡೋಣ. Go straight. Go straight and take right at the circle.
at the circle. Take right at the circle. Circle ನಲ್ಲಿ ಅದರ ಅರ್ಥ ಏನಂದ್ರೆ go straight. You find a circle there. From there you take right turn. ಇಷ್ಟೆಲ್ಲ ಹೇಳಬೇಕಾಗಿಲ್ಲ ನೋಡಿ. Go straight and take right at the circle. ಸರ್ಕಲ್ ನಲ್ಲಿ ಹೋಗಿ ನೀವು ರೈಟ್ ತಗೊಳ್ರಿ. ಅವಾಗ ಏನಂತಂದ್ರೆ at the circle walk a few walk a few meters. Walk a few meters. You find the hospital. Walk a few meters. You find the hospital. You find the hospital. Okay. Go straight and take right at the circle. Walk a few meters. You find the hospital. ಆಯ್ತಾ? ಈಗೀಗ ನೋಡಿ ಏನಾಯಿತು 1 2 3 ಸಂಪತ್ ಥ್ಯಾಂಕ್ ಯು ವೆರಿ ಕೈಂಡ್ ಆಫ್ ಯು. ಸರ್ ಇಲ್ಲಾಂದರೆ ಇನ್ನೊಂದು ಏನು ಮಾಡ್ಬೋದು ಗೊತ್ತಾ? ಈಸ್ ಇಟ್ ಫಾರ್ ಅವೇ ಫ್ರಮ್ ಹಿಯರ್? ಹೌ ಫಾರ್ ಈಸ್ ಇಟ್ ಫ್ರಮ್ ಹಿಯರ್? ಹೌ ಫಾರ್ ಈಸ್ ಇಟ್ ಫ್ರಮ್ ಹಿಯರ್? ಇಲ್ಲಿಂದ ಎಷ್ಟು ದೂರ ಐತೆ ಅಂತ ಹಿಂಗೆ ಕೇಳೋದು. ಹಿಂಗೆ ಕೇಳ್ಬೋದು, ಕ್ಯಾನ್ ಐ ಗೋ ಬೈ ವಾಕ್ ಆರ್ ಈಸ್ ಇಟ್ ವಾಕಬಲ್ ಡಿಸ್ಟೆನ್ಸ್? ಈಸ್ ಇಟ್ ವಾಕಬಲ್ ಡಿಸ್ಟೆನ್ಸ್ ಅಂತ ಕೇಳಬೇಕು. ಕೇಳಿದಾಗ ಮತ್ತೇನಂತ ಈ ಥರ್ಡ್ ಡೈಲಾಗ್. ಫೋರ್ತ್ ಡೈಲಾಗ್ ಅಂತ ಅಂತಂದ್ರೆ ಎಸ್ ಇಟ್ ಈಸ್ ವಾಕಬಲ್ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಅರೌಂಡ್ 200 ಮೀಟರ್ಸ್ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ನೀವು ಕ್ಯಾಕ್ ಮಾಡಿ ಏನಾಗ್ತವೆ 5 ಆಗ್ತಾವ. 5 ಆಗ್ತಾವ ನಿಮ್ಗೆ ಇರೋದೇ 3 ಮಾರ್ಕ್ಸ್. 3 ಮಾರ್ಕ್ಸ್ ಕ್ವಶನ್ ನಂಬರ್ 49. ಅದಕ್ಕೆ 3 ಡೈಲಾಗ್ಸ್ ಸಾಕು. ಅದಕ್ಕೆ ಏನಂತಂದ್ರೆ ಸಂಪತ್ ಥ್ಯಾಂಕ್ ಯು ಸರ್. ಸಂಪತ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಹಳ ಅಂದರೆ ಥ್ಯಾಂಕ್ ಯು ವೆರಿ ಕೈಂಡ್ ಆಫ್ ಯು. ಥ್ಯಾಂಕ್ ಯು ವೆರಿ ಕೈಂಡ್ ಆಫ್ ಯು. ಸರ್ ಇಷ್ಟು ಬರೀ 3 ಮಾರ್ಕ್ಸ್ ಇದ್ದು ಭಾಳ ಉದ್ದ ಹೇಳೋದು ಬೇಡ, ಸ್ವಲ್ಪ 3 ಡೈಲಾಗ್ಸ್ ಇನಫ್. ನಾವು ಅದನ್ನು ಮಾಡಿದರೆ 5 ಆಗ್ತಾವೆ ಮತ್ತೆ. ಇಟ್ ಈಸ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ನೀವು 5 ಡೈಲಾಗ್ಸ್ ಬರೆದ್ರು ಯು ಕ್ಯಾರಿ 3 ಮಾರ್ಕ್ಸ್. 3 ಡೈಲಾಗ್ಸ್ ಬರೆದ್ರು ನಿಮಗೆ 3 ಮಾರ್ಕ್ಸೇ ಬರ್ತವೆ. ಸೊ ವೈ ಟು ವೇಸ್ಟ್ ದಿ ಟೈಮ್? ಹೌದಿಲ್ಲ? ಇಷ್ಟು ಇದು ಸಿಚುವೇಶನ್ ಕೊಡ್ತಾರೆ. ಕ್ವಶನ್ ನಂಬರ್ 49. 48ಗೆ ಏನಿಲ್ಲ, ಅವರೇ ಡೈಲಾಗ್ ಕೊಟ್ಟಿರ್ತಾರೆ. ಹಿಯರ್ ಆರ್ ದೇರ್ ದೇ ಗಿವ್ ದಿ ಗ್ಯಾಪ್ಸ್. ಯು ಹ್ಯಾವ್ ಟು ಫಿಲ್ ಅಪ್ ದಿ ಗ್ಯಾಪ್ಸ್ ವಿತ್ ಅಪ್ರಾಪ್ರಿಯೇಟ್ ಡೈಲಾಗ್. ಆ್ಯಂಡ್ ಎಸ್ I hope you have copied this, as you are very perfect in copying. I shall rub it. Huh? Sir, ಇನ್ನೊಂದು ಡೈಲಾಗ್ ಇದು ಮಾಡಲೇ ಸರ್. ಈಗ ಏನಂತಂದರೆ ಪ್ರಿಪೋಸಿಷನ್ಸ್ನಲ್ಲಿ ಏನಂತಂದರೆ ಇದು ಇವು ಬರ್ತಾವೆ. ಏನಂತಂದರೆ ಆ್ಯಕ್ಟ್, ಆನ್, ಇನ್, ಇವು 3. ಫಸ್ಟ್ ಇವು 3 ನೋಡಿ. ಆ್ಯಕ್ಟ್, ಆನ್, ಇನ್, ಇವು 3 ಏನಂತಂದರೆ ಪ್ರಿಪೋಸಿಷನ್ಸ್ನಲ್ಲಿ ದೆರ್ ಆರ್ ಮೆನಿ. ಲೈಕ್ ಆಫ್, ಬಟ್, ಆಮೇಲೆ ಬೈ, ಫ್ರಾಮ್, ಬಿಸೈಡ್, ಬಿಫೋರ್, ಆಫ್ಟರ್, ಅಂಡರ್, ಓವರ್, ಥ್ರೂ.
ಇವೆಲ್ಲ ಬಹಳಷ್ಟು ಬರ್ತವೆ. ಈಗ ಅಂತಂದರೆ ಇಫ್ ದೇರ್ ಇಸ್ ಎ ಬಾಯ್ ದೇರ್ ಐ ಕಾಲ್ ಹಿಮ್, ಯು ಕಮ್ ಆ್ಯಂಡ್ ಸಿಟ್ beside your name, sir? Rahman. Yes, beside Rahman. You come and sit before Rahman. Beside Rahman. Beside. ಪಕ್ಕದಲ್ಲಿ ಇಂಥವೇನು ಬರ್ತಾವಲ್ಲ ಅವೆಲ್ಲ ದೇರ್ ಆರ್ ಮೆನಿ ಪ್ರಿಪೋಸಿಷನ್ಸ್. ಫಾಲೋ ಇದರಲ್ಲಿ ಏನಂತಂದರೆ ಇನ್ ಫ್ರಂಟ್ ಆಫ್, ಇನ್ ದ ಮಿಡ್ಲ್ ಆಫ್, ಇಂಥವೆಲ್ಲವೂ ಬಹಳಷ್ಟು ಬರ್ತಾವೆ. ಏನು ಇನ್ ದ ಮಾರ್ನಿಂಗ್, ಎಟ್ ನೈಟ್ ಬರ್ತಿರ್ತವೆ ಇವೆಲ್ಲ. ಬಟ್ ಏನಂತಂದರೆ ನಾವು ಕೆಲವು ಫಸ್ಟಿಗೆ ನಿಮಗೆ ಓನ್ಲಿ 3 ಎಟ್, ಇಲ್ಲಿ ಏನಂತಂದರೆ ಎಟ್, ಆನ್, ಇನ್, ಇವು ಏನಂತಂದರೆ ಯಾವಾಗ ಇದು ಮಾಡ್ತೀವಪ್ಪ ನಾವು ಎಟ್ ಅಂಬೋದು ಏನಲ್ಲ, ಪರ್ಟಿಕ್ಯುಲರ್ ಟೈಮ್ ಮೆನ್ಷನ್ ಮಾಡಬೇಕು. ವಿ ಮಸ್ಟ್ ಯೂಸ್ ಎಟ್ ಟು ಇಂಡಿಕೇಟ್ ಟೈಮ್, ಟು ರೆಫರ್ ಟೈಮ್, ಎಕ್ಸಾಕ್ಟ್ ಟೈಮ್. use the preposition at. Use the preposition at. ಹಿಂಗಂತ ನಿಮ್ಗೆ ಐಡಿಯಾ ಬರಲಿಕ್ಕಿಲ್ಲ. ಏನು ಸರ್ ಇದು? ಟು ರೆಫರ್ ಟೈಮ್ ಯೂಸ್ ದಿ ಪ್ರಿಪೋಸಿಷನ್ ಎಟ್ ಅಂತ ಏನು ಸರ್? ಹೆಂಗಪ್ಪ ಅಂತಂದರೆ ನೋಡಿ, my friend comes 9 a.m. My friend comes 9 a.m. ಅಂತಲ್ಲ, ನೋಡಿ ಟೈಮ್ ಆಯ್ತು ನೋಡ್ರಿ, ಇಲ್ಲಿ ಎಟ್ ಆಯ್ತು. He comes at 9 a.m. He comes, my friend comes at 9 a.m. Our college starts at 10:20. ಅದು 10:20 ಎಟ್ ಅಂತ. ಈ ರೀತಿ ಟೈಮ್, ಟು ರೆಫರ್ ಟೈಮ್ ವಿ ಮಸ್ಟ್ ಮೆನ್ಷನ್ ಪ್ರಿಪೋಸಿಷನ್ ಎಟ್. At 7 o'clock, at 9 o'clock, at 5 p.m. I get up at 9 p.m. 9 a.m. ಎಷ್ಟು ಬರೋಣ? ನೀವು ಎಷ್ಟಕ್ಕೆ ಎದ್ದೋದು ನನಗೆ ಏನು ಗೊತ್ತಾಗ್ತದ? ನೀವು ಎಷ್ಟು ಬರೋಣ? 6 ಸುಳ್ಳು. 5 a.m. 5 a.m. 6 a.m. 7 a.m. ನೀವೇನಾದ್ರು 7 o'clock ಅನ್ಬೋದು. 7 a.m. ಬರೀಬೇಕಂತಲ್ಲ, 7 o'clock. ಈಗ ಇದನ್ನೇ at 9 a.m. ಬದಲು 9 o'clock. o'clock 9 o'clock ಕಲಿಬೋದು. ಅದೇ ರೀತಿ ಯಾವುದೇ ಇವು ಬರಲಿ, ಟೈಮ್ ಬಂದಾಗ ಎಟ್ ಅಂತ. ಆಮೇಲೆ ಆನ್ ಯಾವಾಗ ಬರ್ತದ? ಡೇಸ್ ಬಂದಾಗ, ಆನ್ ಫ್ರೈಡೇ, ಆನ್ ಟ್ಯೂಸ್ಡೇ, ಆನ್ ಸಾಟರ್ಡೇ, ಡೇಸ್ ಬಂದಾಗ ಆನ್ ಬರ್ತದೆ. ಫಾರ್ ಡೇಸ್ use on. On Tuesday we go to Bangalore. Bangalore bada bada is full of corona, so that's not right. We go to yes, we go to bada. We go to Hampi. China ಹೋಗೋದೇ ಬರೋದಿರಂಗಿಲ್ಲ. ಚೈನಾಕ್ಕೆ ಹೋದ್ರೆ ನೀನು ಚೈನಾಕ ಇಂಗ್ಲೆಂಡ್ಗೆ
there is no guarantee that you can return it. So we go to Hampi on Tuesday, Friday, on Monday. On Monday. We go to Hampi on Monday. On Friday. No, on Monday. ಯಾವುದೇ ವಿಷಯ the exam, our exams will start on Monday. Our exams start on Monday. ಹಿಂಗ on day ಇದ್ದಾಗ on. ಓಕೆ, ಯಾವುದೇ ಆನ್ ಅಂತ ಯಾವಾಗ ಡೇಸ್ ಬಂತಪ್ಪ ಮುಂದೆ, ಇಲ್ಲಿ ಮುಂದೆ ಡೇ ಬರಕತ್ತಲ್ಲ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಡೇ ಬರಕತ್ತಂದ್ರೆ ಆನ್. ಆಮೇಲೆ ಇನ್ಯಾವಾಗ ಬರಬೇಕಂದ್ರೆ ಮಂತ್ಸ್, ಇಯರ್ಸ್, ವೀಕ್ಸ್ ಬಂದರೆ ಇಂಡಿಯನ್ ಕ್ರಿಕೆಟ್ ಟೀಮ್ won the World Cup, One Day International World Cup in 1983. 23? Sir, do you understand English or not? I told that we won it, won the match. Yes, first in 1983 we won it, and again in 2011. The Indian cricket team won the One Day World Cup in 1983 and 2011. ಹಿಂಗೆ ಹೇಳ್ಬೋದು ಆಯ್ತಾ. ಸೊ ಇದು ಈ ರೀತಿ ಬರುತ್ತೆ. ಕ್ಯಾಪ್ಟನ್ಶಿಪ್ ಅಂದಾಗ ಅಂಡರ್ ಅಂತ ಬರುತ್ತೆ. ಅಂಡರ್ ದಿ ಕ್ಯಾಪ್ಟನ್ಶಿಪ್ ಆಫ್ Kapil Dev, 83. Under the captainship of Mahendra Singh Dhoni in 2011. Hinga under the leadership andaga we went to an excursion under the guidance of our principal, under the leadership of our class monitor. So ಇದು ಆನ್ ಇನ್ ಮತ್ತು ಇನ್ ಅಂತ ಬಂದಾಗ ಏನಂತಂದರೆ ಫಾರ್ ವೀಕ್ಸ್, ಮಂತ್ಸ್, ಇಯರ್ಸ್ ಯೂಸ್ ಇನ್. Usually for weeks, months, years, use in. ಅದಕ್ಕೆ ಹೇಳಿದ ಈಗ we have English test on Monday ಆಯ್ತಲ್ಲ, on for days on Monday. We have tests in the next week. In week itself again in. We have tests in the next week in but. We have examinations in April, May. ಈಗ ನಿಮಗೆ ಬಂದ್ಬಿಟ್ಟು ಮೇದಾಗೆ ಎಕ್ಸಾಮ್ಸ್ ನಿಮಗೆ ಇದು ಹಾಕ್ಯಾರೇನು ವಾಟ್ಸಪ್ನಾಗ? ಹಾಕಿಲ್ಲ. ದಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಕನ್ವೇಡ್ ದಿ ಟೈಮ್ ಟೇಬಲ್ ಆಲ್ಸೋ. ಮೆಸೇಜ್ ದೇ ಹ್ಯಾವ್ ಗಿವನ್ ದಟ್ second PU exams will start from May. Second PU exams will start in May. First year also before that, before the second year examinations, they conduct the first years. Second week, third week nalli second year exams, theory exams. Last week nalli practical exams. By the end of May, they want to finish up the board exams.